ತುಮಕೂರಿನ ಸಿದ್ದಗಂಗಾ ಮಠದ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಮಾಜಿ ಶಾಸಕ ರೇಣುಕಾಚಾರ್ಯ ಪಡೆದು ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿದರು. ಪ್ರಧಾನಿಯವರಾದ ನರೇಂದ್ರ ಮೋದಿರವರಿಗೆ ಹೆಚ್ಚಿನ ಶಕ್ತಿಯನ್ನ ಕೊಡಲಿ ಹಾಗೂ ನಮ್ಮ ಸೈನಿಕರಿಗೆ ಹೆಚ್ಚು ಶಕ್ತಿಯನ್ನ ಕೊಡಲಿ ಎಂದು ಭಗವಂತನಲ್ಲಿ ಕೇಳಿಕೊಂಡಿದ್ದೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ಭಾಗವಹಿಸಿದ್ದರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಲಿಂಗಾಯತರು, ಅವರಲ್ಲಿ ಒಂದು ಪವಾಡ ಪುರುಷರು 111 ವರ್ಷ ಬಾಳಿದ್ದರು. ಅದಕ್ಕೋಸ್ಕರ ಅವರ ಗದ್ದುಗೆಗೆ ವಿಶೇಷವಾದ ನಾನು ನಮ್ಮ ಮುಖಂಡರು ಪೂಜೆಯನ್ನು ಸಲ್ಲಿಸಿದ್ವಿ. ನಮ್ಮ ನರೇಂದ್ರ ಮೋದಿಯವರಿಗೆ ಯೋಧರಿಗೆ ಶಕ್ತಿ ತುಂಬಲಿ, ನಮ್ಮ ಮಹಿಳೆಯರ ತಿಲಕವನ್ನು ಅಳಿಸಿದ್ರು. ಅದೇ ಇವತ್ತು ಪಾಕಿಸ್ತಾನದಲ್ಲಿ ಪಾಕ್ ಆಕ್ರಮಿತ ಪ್ರದೇಶಕ್ಕೆ ದಾಳಿ ಮಾಡಿ 100ಕ್ಕೂ ಹೆಚ್ಚು ಜನ ಭಯೋತ್ಪಾದಕ ಉಗ್ರಗಾಮಿಗಳ ಜಿಹಾದಿ ಗುಂಡಗಳ 9 ಅಡಗುದಾಣಗಳನ್ನು ಧ್ವಂಸ ಮಾಡಿದ್ದಕ್ಕೆ ವಿಶೇಷವಾದ ಪೂಜೆ ಸಲ್ಲಿಸಿ ನರೇಂದ್ರ ಮೋದಿಯವರಿಗೂ ಮತ್ತು ನಮ್ಮ 2 ಜನ ಮಹಿಳಾ ಅಧಿಕಾರಿಗಳು ಯೋಧರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ.